ನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯದ ಅಡ್ಡಗಳ ಉಳಿಸುವ ಜಗದಿ ಚಿಂತನೆ ಚಿಂತನೆ. ದುರಿತವನ್ನು ಪರಿಗರಿಸಲು ಲೋಕದಿ ಜನಿಸಿದ ನಾವಿಗೆ ತೆರೆಯ ದುರಿತವನ್ನು ಪರಿಗರಿಸಲು ಲೋಕದಿ ಜನಿಸಿದ ನಾವಿಗೆ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ನರ ಕಾಯ್ದು ಬರೆಯ ಧರೆಯ ಏಕಿ ಚಿಂತನೆ ಏಕಿ ಚಿಂತನೆ. ಸುರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯದ ಮಗಳ ಉಳಿಸುವ ಜಗದಿ ರುಕ್ಮಿಣಿ. ಇಂತಹ ಸಾಧನೆಯ ಉದ್ದೇಶವಾದರೂ ಏನು ಪ್ರಿಯ? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶವಾದ ಧರ್ಮರಾಜ್ಯವನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಜಯ ಹಾಗೂ ನಿರಂತರದ ಸವಿಕನಸು. ಯೌವನವು ಕಳೆದು ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ನನ್ನ ಕನಸು ಕನಸಾಗೇ ಉಳಿದು ರುಕ್ಮಿಣಿ. ಅದಕ್ಕಾಗಿ ಹಿಂಸಾಪ್ರಿಯರಾದ ದಾನವರನ್ನು ಸಂಹರಿಸಿದನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರು ಎಂದು ಈಗ ತಾನೇ ತಿಳಿದನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸುವನು. ಅಂಬು ದಿನೇ ದಿನೇ ವಿಜಯಿಸಿಯನ್ನನು ಸಂಭ್ರಮಗೊಳಿಸಿದ ದೇವತೆ. ಅಂಬು ದಿನೇ ದಿನೇ ವಿಜಯಿಸಿಯನ್ನನು ಸಂಭ್ರಮಗೊಳಿಸಿದ ದೇವತೆ. ಚಾದು ಕೈದಂದ ಹೃದಯ ನಂದವ ಚಾದು ಗೈದಂದ ಹೃದಯ ನಂದವ ಮೋದದಿಸಲೆ ದಾಸದ ಬಲತ್ರಿ. ಮೋದದಿಸಲೆ ದಾಸದ ಬಲತ್ರಿ. ಅಂಬುದಿನಿ ದಿನೇ ದೇವಿಯು ನಿನ್ನ ಭಾವ ನಿರ್ಮಿಸಿದ್ದಾಗೆ ನವಗುಣಗತಿ ಜಯ ಭಾರ್ಗವಿ. ಆವ ದೇವಿಯು ನಿನ್ನ ಭಾವ
ನಿರ್ಮಿಸಿದಾಗೆ ನವಗುಣಗತಿಶಯ ಭಾರ್ಗವಿ ಶಿವಸತಿ ಭವಾನಿಯು ಬ್ರಹ್ಮ ನರಸಿದ ದೇವಿಯು ಶಿವಸತಿ ಭವಾನಿಯು ಬ್ರಹ್ಮ ನರಸಿದ ದೇವಿಯು ನಿನ್ನ ರೂಪ ರಚಿಸಿದಂತಹ ಕೊಂತಗಿ ನಿತ್ಯ ಪಡುವಳು ಚಲುವೆ ನಿನ್ನ ರೂಪ ರಚಿಸಿದಂತಹ ಕೊಂತಗಿ ನಿತ್ಯ ಪಡುವಳು ಚಲುವೆ ಸುರಭಿಸುಬೋದಯದಿ ಶ್ರೀದೇವಿಯ ವರಿಸಿದೆ ನಾ ಸುರಭಿಸುಬೋದಯದಿ ಶ್ರೀದೇವಿಯ ವರಿಸಿದನೋ ಬಂದನ್ನ ಬಂದಿಯೋಳು ಆನಂದ ಪಡಿಸೋ ಬಂದನ್ನ ಬಂದಿಯೋಳು ಆನಂದ ಪಡಿಸೋ ಅಂಬುದಿನಿ ದಿನಿ ವಿಜಯಶ್ರೀಯಲ್ಲನು ಸಂಭ್ರಮಗೊಳಿಸಿದ ಗದಿಗೆ ಬಂದೆ ಜಾದು ಕೈದಂದ ಹೃದಯ ನಂದವ ಜಾದು ಕೈದಂದ ಹೃದಯ ನಂದವ ಓದತಿ ಸೆಳೆದ ಸದ ಮಲತ್ರಿ ಓದತಿ ಸೆಳೆದ ಸದ ಮಲತ್ರಿ ಅಂಬುದಿನಿ ದಿನೇ ನೀನು ಹೋಗು ಪ್ರೇಯಸಿ, ಸ್ವಲ್ಪ ಕಾಲ ನಿದ್ರಿಸುವನು. ಪುನಃ ಎಚ್ಚರ ಕೊಡುವುದರೊಳಗಾಗಿ ಆಹಾ ಭಾರತ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲೇ ನಿಲ್ಲಿಸಬೇಕಾಗುವುದು. ಹಾಗೇಗಲಿ ಸ್ವಾಮಿ. ಬನ್ನಿ ಸ್ವಾಮಿ. ಭಾರತ ಗೀತ ಏನಲ್ಲ. ಸ್ವಾಮಿಯು ವಿಶ್ರಾಂತಿಯನ್ನು ಪಡೆಯುತ್ತಿದ್ದರು. ನಾನು ಕ್ಷಣಕಾಲ ಮರೆಯಾಗುವೆನು. ಹಲೋ ಕನ್ನಡ ಕಲಾಭಿಮಾನಿಗಳ ಸೇವನೆಯ ಪ್ರಾರ್ಥನೆ. ಸುಂದರ ಸಂಜೆ ಸುಂದರ ಕಾರ್ಯಕ್ರಮವನ್ನು ರಸಭಂಗವನ್ನು ಉಂಟು ಮಾಡೋದಕ್ಕೆ ಕ್ಷಮೆಯಾಚಿಸುತ್ತೇನೆ. ನಮ್ಮ ತೋಟಗಾರಿಕೆ ಇಲಾಖೆಯ ನಮ್ಮ ಉಪನಿರ್ದೇಶಕರಾದಂಥ ಕುಸುಮ ಅವರು ಹಾಗೂ ಚಂದ್ರಶೇಖರ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿ ನಂತರ ಕಾರ್ಯಕ್ರಮವನ್ನು ನಾಟಕವನ್ನು ಅಭಿನಯಿಸಿದ್ದೇವೆ. BBMPಯಿಂದ ಸುಬ್ರಹ್ಮಣ್ಯ ಅವರು ದಯವಿಟ್ಟು ಕ್ಷಮೆ ಇರಲಿ, ಅವರಿಗೂ ಸಹ ಸ್ವಾಗತವನ್ನು ಬಯಸೋಣ. ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಒಂದು ಸರ್. ಹಾಗೆ ನಮ್ಮ ಸಂಗೀತ ನಿರ್ದೇಶಕರಾದಂಥ ಹಾಗೂ ಗಂಗಾ ನಕ್ಷತ್ರ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತೀನಿ. ಎಲ್ಲರಿಗೂ ಚಪ್ಪಾಳೆಯ ಮೂಲಕ ಅವರಿಗೆ ಸ್ವಾಗತಿಸೋಣ. ಅವ್ರ ಚೇತಕ್ಕೆ ಯಾವುದೇ ಕಾರ್ಯಕ್ರಮಕ್ಕೂ ಆಹ್ವಾನ ಕೊಟ್ಟರೆ ನಮ್ಮ ಕುಸುಮ ಮೇಡಮ್ ಅವರು ಆಗಲ್ಲ ನಾವು ಮಾತೇ ಇಲ್ದಿರ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವರು ನಿಜವಾಗ್ಲೂ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಲಾಲ್ಬಾಗ್ ಹಾಗೂ ನಮ್ಮ
ಚಂದ್ರಶೇಖರ್ ಸಾರ್ ಕೂಡ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನದಲ್ಲಿ ಎಷ್ಟೋ ಸಾರಿ ನಮಗೆ ಸಹಕಾರ ಪ್ರೋತ್ಸಾಹ ಕೊಟ್ಟು, ನಮ್ಮ ಮೇಡಮು ಸಹ ಪ್ರೋತ್ಸಾಹ ಕೊಟ್ಟು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ನನಗೆ ಹೇಳೋದಕ್ಕೆ ನನಗೆ ಬಾಯಿ ಬರ್ತಿಲ್ಲ, ಆ ರೀತಿ ನನಗೆ ಸಹಕಾರ ಕೊಟ್ಟು ಎಲ್ಲೋ ಇದ್ದಿದ್ದನ್ನು ಎಲ್ಲೋ ತಗೊಂಡೋಗಿ ನಿಲ್ಲಿಸಿದ್ರು ನಮ್ಮ ಸಾರು. ನಮ್ಮ ಮೇಡಮು ಸಹ ಎಲ್ಲೋ ಇದ್ದಿದ್ದನ್ನು ಎಲ್ಲೋ ತಗೊಂಡೋಗಿ ನಿಲ್ಲಿಸಿದ್ರು. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕಲಾವಿದರನ್ನು ಉತ್ತೇಜಿಸಿ ಒಂದು ಮಾತನಾಡಬೇಕಂತ ಕೇಳ್ಕೊತೀನಿ ಸಾರ್ಗೆ. ಎಲ್ರಿಗೂ ನಮಸ್ಕಾರ. ಈ ಒಂದು ಏನು ನಾಟಕ ನಡೀತಾ ಇತ್ತು, ನಾಟಕದ ಮಧ್ಯೆ ಆ್ಯಕ್ಚುಲಿ ಈ ಥರ ಒಂದು ಪ್ರೋಗ್ರಾಮ್ ಮಾಡಬಾರ್ದು. ಆದರೂ ಅವರು ನಮಗೆ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರು ಬನ್ನಿ ಅಂದ್ಬಿಟ್ಟು. ಯಾಕಂದರೆ ತಮ್ಮಿಗೆ ಗೊತ್ತಿರೋ ಹಾಗೆ ನಾವು ಈ ಕಲೆಗೆ ಬೆಲೆ ಕಟ್ಟೋಕ್ಕೆ ಆಗಲ್ಲ. ಎಲ್ಲರೂ ಸಹ ಎಲ್ಲರೂ ಒಂದು ಏನಪ್ಪ ಅಂದರೆ ಒಂದು ಎಲ್ರಿಗೂ ಒಂದು ಕಲೆ ಇದ್ದೇ ಇರುತ್ತೆ. ಆ ಕಲೆಗೆ ನಾವು ಯಾವತ್ತೂ ಬೆಲೆ ಕೊಡಬೇಕು. ಆ ಕಲೆಗೆ ಬೆಲೆ ಕೊಟ್ಟಾಗೆ ಎಲ್ಲ ಕಲಾವಿದರು ಸಹ ಎಲ್ಲರೂ ಚೆನ್ನಾಗಿರ್ತಾರೆ. ಹಾಗಾಗಿ ನಾನು ಮಧ್ಯದಲ್ಲಿ ಭಾಳ ಡಿಸ್ಟರ್ಬೆನ್ಸ್ ಮಾಡೋಕ್ಕೆ ಹೋಗಲ್ಲ. ತಮ್ಮೆಲ್ರಿಗೂ ಇವೇನು ಒಂದು ಕಾರ್ಯಕ್ರಮನ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹೇಳ್ತಾ, ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮುನಿಯಲ್ಲಪ್ಪ ಅವರು ಕರೆದಿ ಎಲ್ಲ ಒಂದು ಈ ಒಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಕಲಾಭಿಮಾನಿಗಳಿಗೆ ಮತ್ತು ಕಲಾ ಪೋಷಕರಿಗೆ ಮತ್ತು ಕಲಾವಿದರಿಗೆ ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಧನ್ಯವಾದಗಳು ಸರ್. ಹಾಗೆ ನಮ್ಮ ಕುಸುಮಾ ಮೇಡಮ್ ಅವರು ಸಹ ಎರಡು ಮಾತುಗಳನ್ನ ಆಡಬೇಕಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಚಂದ್ರಶೇಖರ್ ಅವರು ಹೇಳಿದ ಹಾಗೆ ಕಲೆಗೆ ನಾವು ಮುಖ್ಯವಾಗಿ ಎಲ್ಲರೂ ಒತ್ತು ಕೊಡಬೇಕು. ಈಗ ಆ್ಯಕ್ಚುಲಿ ಅದೇ ನೋಡ್ತಾ ಇದ್ದೆ, ಈ ಥರ ನಾಟಕ ನೋಡೋಕ್ಕೆ ಜನ ಇಲ್ದಂಗೆ ಆಗಿದ್ದಾರೆ. ಏನಂತ ಅರ್ಥ ಆಗ್ತಾ ಇಲ್ಲ. ಬರೀ ಮೊಬೈಲಲ್ಲಿ ನೋಡಿಕೊಂಡು ಅದೇ ಒಂದು ಜೀವನ, ಅದೇ ಒಂದು ಸಂಸ್ಕೃತಿ ಅಂದ್ಕೊಂಡವ್ರು ತುಂಬ ಜನ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಕಲೆ ಸಂಸ್ಕೃತಿ ಬೆಳಿಬೇಕಂದ್ರೆ ನಾಟಕಗಳು ಜೀವಂತವಾಗಿ ಉಳಿಬೇಕು. ಅದರಲ್ಲೂ ಪೌರಾಣಿಕ ನಾಟಕಗಳನ್ನ ಮಾಡಿದಾಗ ನಾವು ಅಲ್ಲಿ ಎಷ್ಟು ಅವರು ನೋಡಿ, ನಾನು ನೋಡ್ತಾ ಇದ್ದೆ, ಕೇಳಿದೆ, JKVK ರಿಟೈರ್ಡ್ ಎಂಪ್ಲಾಯ್ ಅಂತ ಅಂದರು. ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಲಕ್ಷ್ಮಣ ಅವರು ಒಂದು 60-65 ಮೇಲಿದ್ದಾರೆ. ಅವರು ಒಂದು 25 ವರ್ಷದ ರುಕ್ಮಿಣಿ ಪಾತ್ರ ಮಾಡಿದವರು. ಸೊ ಇಬ್ರು ಕೂಡ ಎಷ್ಟು ಚೆನ್ನಾಗಿ ಮಾಡ್ತಾರೆ, ನೀವೆಲ್ಲರೂ ನೋಡಿದ್ದೀರಾ. ಇದೆಲ್ಲ ನಿಮಗೆ ಏನು ಫಿಲ್ಮ್ ಒಂದು ಮಾಡಬೇಕಾದ್ರೆ ಅಥವಾ ಶಾರ್ಟ್ ಫಿಲ್ಮ್ಸು ಏನೋ ನೋಡ್ತೀವಲ್ಲ ಮೊಬೈಲಲ್ಲಿ, ಅಲ್ಲಿ ಮಾಡಬೇಕಾದ್ರೆ ಎಷ್ಟು ಸರಿ ಡಿಲೀಟ್ ಮಾಡ್ತಾರೆ, ಎಷ್ಟು ಸರಿ ಅಳಿಸಿ ಹಾಕ್ತಾರೆ. ಆದರೆ ಇಲ್ಲಿ ಜೀವಂತವಾಗಿ ಅವರೇ ಹಾಡು ಹೇಳ್ತಾರೆ, ಅವರೇ ಡ್ಯಾನ್ಸ್ ಮಾಡ್ತಾರೆ. ಈ ಥರದ ಒಂದು ಕಲೆ ಬರಬೇಕು ಮುಂದೆ. ಹೊಸ ಜನ್ರೇಷನ್ ಇದನ್ನು ಅಳವಡಿಸ್ಕೋಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನ ನೋಡ್ಬೇಕಿದನ್ನ ಅಂತ ನಾನು ಬಯಸ್ತೀನಿ. ಮತ್ತು ಮುಂದಿನ ಪೀಳಿಗೆಗೂ ಸಹ ಇದು ಮುಂದುವರಿಬೇಕು. ಆ ಥರದ್ದು ಇನ್ನೂ ಪಬ್ಲಿಸಿಟಿ ಬೇಕು. ಮುನಿಯಲ್ಲಪ್ಪರೇ, ನಿಮ್ಮ ಟೀಮ್ನ ಇನ್ನೂ ಜಾಸ್ತಿ ಸ್ಟ್ರೆಂಥನ್ ಮಾಡಿ ನನಗೆ ಇಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಸೀಟು ಫಿಲಪ್ ಆಗಬೇಕು. ಆ ಥರ ಮುಂದಿನ ದಿನಗಳಲ್ಲಿ ಆಗೋ ಥರ ಮಾಡಿಸಿ. ನಮ್ಮ ಸಪೋರ್ಟ್ ಖಂಡಿತ ಯಾವಾಗಲೂ ಇರುತ್ತೆ. ಇನ್ನು ಚಂದ್ರಶೇಖರ್ ಅವರಂತೂ ಅವರು ಗೊತ್ತಲ್ಲ, ತುಂಬ ಸಪೋರ್ಟ್ ಮಾಡಿದ್ದಾರೆ ಹಿಂದೆ. ಈ ನಾಟಕ ಅಲ್ಲಿ ನಮ್ಮ ಫಲಪುಷ್ಪ ಪ್ರದರ್ಶನದಲ್ಲಿ ಆಗ್ಲಿಕ್ಕೆ ಮೇನ್ ಕಾರಣನೇ ಇವರು. ನಾನು ಅದಕ್ಕೆ ನೀವೇ ನಿಮ್ಮ ಶಿಕ್ಷಣ ಇದೆ ಬರ್ರಿ ಅಂತ ಕರ್ಕೊಂಡು ಬಂದೆ ಅವರು ಎದುರುಗಡೆ ಸಿಕ್ಕಾಗ. ಸೊ ಈ ಥರ ಎಲ್ಲರೂ ನಾವು ಎನ್ಕರೇಜ್ ಮಾಡಿದರೆ ಉಳಿಯುತ್ತೆ ಅಂತೇಳಿ ನಾವು ಹೇಳ್ತೀವಿ. ಹಾಗೆ ಸುಬ್ರಹ್ಮಣ್ಯ ಸರ್ ಹೇಳ್ತಾ ಇದ್ರು, ನೀವು ಎಲ್ಲಿಯವರು ಅಂತ ನಂಗೆ ಕೇಳಿ, ಶಿವಮೊಗ್ಗ. ಅದಕ್ಕೆ ನೋಡಿ ನೀವು ಬಂದಿದ್ದೀರಾ ಅಂದರು. ಸೊ ಶಿವಮೊಗ್ಗ ಅಷ್ಟೇ ಅಲ್ಲ, ಎಲ್ಲ ಕಡೆನೂ ಸಂಸ್ಕೃತಿನ, ನಮ್ಮ ಕಲೆನ ಹೆಚ್ಚು ಅಂದರೆ ಅದಕ್ಕೆ ಒತ್ತನ್ನು ಕೊಟ್ಟು ನಾವು ಪ್ರಾಮುಖ್ಯತೆನ ಕೊಟ್ಟು ಬೆಳೆಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಒಳ್ಳೇದಾಗಲಿ. ಎಲ್ಲ ಕಲಾವಿದರು ನೋಡಿ, ನಮ್ಮ ಇವರು ಕುಂತಿ ಪಾತ್ರ ಮಾಡಿದ್ರು ಹೋದ ಸರಿ, ಬಹಳ ಚೆನ್ನಾಗಿ ಮಾಡಿದರು. ಇವತ್ತು ಧರ್ಮರಾಯ ಪಾತ್ರ ಮಾಡ್ತಾ ಇದ್ದಾರೆ. ಸೊ ಹೀಗೆ ಮಲ್ಟಿ ಟ್ಯಾಲೆಂಟೆಡ್ ಎಲ್ಲ ನಮ್ಮ ಏನು ಕಲಾವಿದರಿದ್ದಾರೆ, ಅವರಿಗೆಲ್ರಿಗೂ ಒಳ್ಳೇದಾಗಲಿ ಈ ಸಂದರ್ಭದಲ್ಲಿ ಅಂತ ಬಯಸ್ತಾ, ಎಲ್ರಿಗೂ ಒಳ್ಳೇದಾಗಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಸ್ಟ್ರೆಂಥನ್ ಆಗಿ ಒಳ್ಳೆ ಎಲ್ಲ ಸಪೋರ್ಟ್, ಎಲ್ಲ ಥರ ಸಪೋರ್ಟ್ ನಿಮ್ಗೆ ಸಿಗಲಿ, ಭಗವಂತ ಕೊಡಲಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಇದೇ ಜೂನು ರವೀಂದ್ರ ಕಲಾಕ್ಷೇತ್ರದಲ್ಲಿ 15ನೇ ತಾರೀಕು ಅಥವಾ 17ನೇ ತಾರೀಕು ಮಾಡೋಣ ಅಂತ ಮಾಡ್ಕೊಂಡಿದ್ವಿ. ಸಾರ್ಗೂ ಸಹ ಇನ್ವೈಟ್ ಮಾಡ್ಬೇಕಂತಿದ್ವಿ, ದಯವಿಟ್ಟು ಕ್ಷಮಿಸಿ ಸರ್. ಈಗ ನನ್ನ ಜನ್ಮದಿನಾಚರಣೆ ಪ್ರಯುಕ್ತ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ನಮ್ಮ ಚಂದ್ರಶೇಖರ್ ಸರ್ಗೆ ಪುಷ್ಪಮಾಲೆಯನ್ನು ಅರ್ಪಿಸಿ ಅವರಿಗೆ ಗೌರವಿಸೋಣ.
ಹಾಗೆ BBMPಯ ನಮ್ಮ ಸುಬ್ರಹ್ಮಣ್ಯ ಸರ್ ಸಹ ಅವರಿಗೆ ಗೌರವಿಸೋಣ. ಹಾಗೆ ನಮ್ಮ ಮೇಡಮ್ ಅವರು ಕುಸುಮಾ ಮೇಡಮ್ ಅವರಿಗೆ ಪುಷ್ಪಮಾಲೆಯನ್ನು ಅರ್ಪಿಸಿ ಅವರಿಗೆ ಗೌರವಿಸೋಣ. ಚಪ್ಪಾಳೆಯ ಮೂಲಕ ದಯವಿಟ್ಟು ಎಲ್ಲರೂ ಚಪ್ಪಾಳೆಯ ಮೂಲಕ ಗೌರವಿಸೋಣ. ಲಾಲ್ಬಾಗ್ನಲ್ಲಿ ನನಗೆ ಸಹಕಾರ ಕೊಟ್ಟಂಥ ನಮ್ಮ ಕುಸುಮಾ ಮೇಡಮು, ಜಗದೀಶ್ ಸಾರು ಮತ್ತು ಚಂದ್ರಶೇಖರ್ ಸರ್ ಭಾಳ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಗಂಗಾ ನಕ್ಷತ್ರವರೆಗೂ ಸಹ ಪುಷ್ಪಮಾಲೆಯನ್ನು ಅರ್ಪಿಸಿ ಅವರು ಗೌರವಿಸೋಣ ಮೇಡಮ್ ಕಡೆಯಿಂದ. ಗಂಗಾ ನಕ್ಷತ್ರ ಹೆಸರು ಕೇಳಿದವರೇ ಇಲ್ಲ. ಅದ್ಭುತ ನಟಿ. ಯಾವುದೇ ಪಾತ್ರ ಕೊಡಲಿ, ವೃತ್ತಿರಂಗ ಭೂಮಿ ಆಗಲಿ, ಸಾಮಾಜಿಕ ನಾಟಕ ಆಗಲಿ, ಯಾವುದಾದ್ರೂ ಆಗಲಿ, ಅವಳು ಗರ್ಜಿಸಿದ್ರು ಅಂದರೆ ಇಲ್ಲಿ ಸ್ಟೇಜ್ ಮೇಲೆ ಯಾರೂ ಇರೋಂಗಿಲ್ಲ. ಅಂತಹ ಅದ್ಭುತ ಕಲಾವಿದೆ ಮತ್ತು ನನ್ನ ಪ್ರೀತಿಯ ಗೆಳತಿ. ನನ್ನ ಕರೆಗೆ ಆಹ್ವಾನ ಕೊಟ್ಟು ಬಂದಿದ್ದಾಳೆ. ಅವ್ರಿಗೆ ನಮ್ಮ ಸಂಸ್ಥೆ ಪರವಾಗಿ ಅಭಿನಂದನೆ. ಚಲನಚಿತ್ರ ನಿರ್ದೇಶಕರಾದಂಥ ವೆಂಕಟೇಶ್ ಅವರು ವೇದಿಕೆ ಮೇಲೆ ಬರಬೇಕು. ನಿರ್ಮಾಪಕರು, ನಿರ್ದೇಶಕರು, ತಾಜ್ ಮಹಲ್ ಚಿತ್ರದ ನಿರ್ಮಾಪಕರು ದಯವಿಟ್ಟು ಕ್ಷಮೆ ಇರಲಿ. ಸರಿ, ಈ ತಾಜ್ ಮಹಲ್ ಫಿಲಂ ಪ್ರೊಡ್ಯೂಸರ್ ಹಲೋ. ಹಾಗೆ ನಮ್ಮ ವಿದ್ಯಾ ಕಲಿಸಿದಂಥ ಗುರುಗಳಾದಂಥ ಗುರುಸ್ವಾಮಿ ಅವರ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತೀನಿ. ನಾಟಕದ ನಿರ್ದೇಶಕರು ಗುರುಗಳಾದಂಥ ಗುರುಸ್ವಾಮಿಯವರು. ಲಾಲ್ಬಾಗಲ್ಲಿ ಇವರು ಸುಮಾರು ನಾಟಕ ಮಾಡ್ತೀನಿ. ಹಲೋ, ಇನ್ನೊಂದು ಚೇರ್ ಹಾಕಪ್ಪ, ಇನ್ನೊಂದು ಚೇರ್ ಹಾಕಿ. ಇವ್ರಿಗೂ ಸಹ ಪುಷ್ಪಮಾಲೆಯನ್ನು ಅರ್ಪಿಸಿ ಅವರಿಗೆ ಗೌರವಿಸೋಣ. ಈಗ ಪಾತ್ರಧಾರಿಗಳೆಲ್ಲರೂ ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತೀನಿ. ಒಂದೇ ಸರಿ ಮುಗಿಸ್ಬಿಡಿ, ಒಂದೇ ಸರಿ. ಎಲ್ಲ ಪಾತ್ರಧಾರಿಗಳು ವೇದಿಕೆ ಮೇಲೆ ಬರಬೇಕು. ಗುರುಗಳೇ, ಎಲ್ಲ ಪಾತ್ರಧಾರಿಗಳು ವೇದಿಕೆ ಮೇಲೆ ಬಂದು ಪುಷ್ಪಮಾಲೆಯನ್ನು ಸ್ವೀಕರಿಸಬೇಕಾಗಿ ಸವಿನೀಯ ಪ್ರಾರ್ಥನೆ. ಶ್ರೀಕೃಷ್ಣನ ಪಾತ್ರಧಾರಿ ಲಕ್ಷ್ಮಣ್, ಭೀಮನ ಪಾತ್ರಧಾರಿ ನಾಗರಾಜ್, ದುರ್ಯೋಧನ ಪಾತ್ರದಲ್ಲಿ ನಾಗರಾಜ್. ಎಲ್ಲ ನಾಗರಾಜ ಸೇರ್ಕೊಂಡಿದ್ದಾರೆ. ಹಾಗೆ ಕರ್ಣನ ಪಾತ್ರದಲ್ಲಿ ಸಿದ್ದಪ್ಪಾಜಿ, ಶಕುನಿ ಪಾತ್ರದಲ್ಲಿ ಯಲ್ಲಪ್ಪ ಅವರು. ತಗೊಳ್ಳಿ.
ಶಕುನಿ ಸಿದ್ದಪ್ಪಾಜಿ, ಹೌದು, ಕರ್ಣನ ಪಾತ್ರ ಮಾಡ್ತಾರೆ, ಸಿದ್ದಪ್ಪಾಜಿ ಪಾತ್ರ ಮಾಡ್ತಾರೆ. ಇಲ್ಲ ಮೇಡಮ್, ಎರಡೂವರೆ ಮೇಡಮ್, ಕೂತ್ಕೊಳ್ಳಿ ಮೇಡಮ್, ಬನ್ನಿ. ಶಕುನಿ ಪಾತ್ರದಲ್ಲಿ ಯಲ್ಲಪ್ಪ ಅವರು, ಅರ್ಜುನನ ಪಾತ್ರದಲ್ಲಿ ಸೋಮಣ್ಣ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸೋಮಣ್ಣವರು, ಮೇಡಮ್ ಅವರು ನಿಮ್ಮ ಶ್ರೀಕೃಷ್ಣ ಪಾತ್ರ ನೋಡಿದ್ದಾರೆ ಅವರು. ಮೇಡಮ್, ಇವರು ಶ್ರೀಕೃಷ್ಣ ಪಾತ್ರ ಮಾಡ್ತಿದ್ರು. ಸೋಮಣ್ಣನ ಅವರಿಗೆ ಪುಷ್ಪಮಣ್ಣ ಕೊಡಿ. ಇನ್ಯಾರು? ಹೈಕೋರ್ಟ್ ರಮೇಶ್ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತೀನಿ ಪ್ಲೀಸ್. ಹಾಗೆ ಶಿವಮೂರ್ತಿ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತೀನಿ. ಶಿವಮೂರ್ತಿಯವರು ಚಲನಚಿತ್ರ ಹಿನ್ನೆಲೆ ಧ್ವನಿ ಕಂಠದಾನ ಕಲಾವಿದರು. ಸುಮಾರು ಸಿನಿಮಾಗಳಲ್ಲಿ ಕಂಠದಾನ ಮಾಡಿದ್ದಾರೆ ಮೇಡಮ್ ಅವರು. ಹೈಕೋರ್ಟ್ ಹಾಕಿ ಸಮಣ್ಣವರು ಹಾಕಿ ಹೈಕೋರ್ಟ್ ರಮೇಶ್. ಹಲೋ 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 ನಮ್ಮ ಹಿರಿಯ ಗಣ್ಯ ವ್ಯಕ್ತಿಗಳಿಗೆ ಹಲೋ 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 ಹಲೋ